ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ಖಾಸಗಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ದೊರೆಯುತ್ತದೆ ಎಂಬ ಪಾಲಕರಲ್ಲಿರುವ ಅಭಿಪ್ರಾಯ ಸರಿಯಲ್ಲ. ಸರ್ಕಾರಿ ಶಾಲೆಗಳಲ್ಲೂ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಎಂಬುದನ್ನು ಮನಗಾಣಬೇಕು ಎಂದು ಶಾಸಕ CS ನಾಡಗೌಡ ಹೇಳಿದರು. ಬಹಳ ಉನ್ನತವಾಗಿರ್ತಕ್ಕಂಥ ಮಾರ್ಕ್ಸ್ ಅನ್ನು ಪಡಿತಾ ಇದ್ದಾರೆ, ಹೈಯೆಸ್ಟ್ ಮಾರ್ಕ್ಸ್ ಪಡಿತಾ ಇದ್ದಾರೆ. ಬಹಳ ಮಂದಿ ಹೇಳ್ತಾರೆ ಪ್ರೈವೇಟ್ ಸ್ಕೂಲ್ಗಳು ಬಹಳ ಒಳ್ಳೆಯವು ಅಂತ ಹೇಳ್ತಾರೆ. ಪ್ರೈವೇಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸೆಲೆಕ್ಷನ್ ಯಾರಾಗೋದಿಲ್ಲ, ಅವರಲ್ಲಿ ಶಿಕ್ಷಕರು. ಬಹಳ ಮಂದಿಗೆ ಹೇಳ್ತೀನಿ, ಇಲ್ಲಿ ಪಾಲಕರು ಇದ್ದೀರಿ ನೀವು, ಯಾರು ಗೌರ್ಮೆಂಟ್ ಟೀಚರ್ ಆಗಿ ಸಿಲೆಕ್ಟ್ ಆಗೋದಿಲ್ಲ ಅವರಲ್ಲಿ ಹೋಗಿ ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿರ್ತಾರೆ. ಬಿಲ್ಡಿಂಗ್ ಚೆನ್ನಾಗಿ ಕಟ್ಟಿರ್ತಾರೆ, ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ. ನಿಮಗೆ ಬಹಳಷ್ಟು ಆಕರ್ಷಣೀಯವಾಗ್ತಕ್ಕಂಥ ಒಂದು ರೀತಿಯಲ್ಲಿ ಅವರು ವಹಿವಾಟುಗಳಿರ್ತಾವೆ. ಗಾಡಿಗಳಿಡ್ತಾರೆ, ತಿಂಡಿ ಇಡ್ತಾರೆ, ಡ್ರೆಸ್ ಕಂಪಲ್ಸರಿ ಯೂನಿಫಾರ್ಮ್ ಅಂತ ಇಡ್ತಾರೆ. ಅದನ್ನ ನೋಡಿ ಭಾಳ ಒಳ್ಳೆ ಸ್ಕೂಲ್ ರೀ ಅಂತ ಅಲ್ಲಿ ಮಕ್ಕಳನ್ನು ಹಾಕ್ತಾರೆ. ಇವತ್ತು ನಮ್ಮ ಆಶ್ರಮ ಸ್ಕೂಲ್ಗಳಿದಾವೆ, ಎಲ್ಲಿ ಹಿರೇಮೂರಾಳಲ್ಲಿ. ಅಲ್ಲಿ ಮಕ್ಕಳು ಯಾವ ರೀತಿಯಾಗಿರ್ತಾವಂದ್ರೆ, ಒಂದು ಕೊಠಡಿಯಲ್ಲಿ 15-20 ಮಕ್ಕಳು ಇರ್ತಾವೆ. ಒಂದು ರೂಮ್ನಲ್ಲಿ 15-20 ಮಕ್ಕಳು ಮಲಗ್ತಾರೆ. ಊಟ ಸಾಧಾರಣವಾಗಿರ್ತಕ್ಕಂಥ ಊಟ. ಆದರೆ ಹೈಯೆಸ್ಟ್ ಮೆಡಿಕಲ್ ಎಂಜಿನಿಯರಿಂಗ್ ಸೀಟ್ಸ್ ಎಲ್ಲಿ ಪಡಿತಾರೆ ಅಂದ್ರೆ ಅಲ್ಲಿಯವರೇ ಪಡಿತಾರೆ. ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಮತ್ತು ವಿದ್ಯಾರ್ಥಿಗಳು ಒಬ್ಬರು ನೋಡೊಬ್ಬರು ಪೈಪೋಟಿಯಿಂದ ಕಲಿತಾರೆ, ನಾವು ಓದಬೇಕು ಅಂತೇಳಿ. ಇದು ಇರುವ ವ್ಯತ್ಯಾಸ. ಪಾಲಕರಾಗ್ಲಿಕ್ಕೆ ಪ್ರೆಸ್ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನಾವು ಏನು ಒಂದು ಅಭಿಪ್ರಾಯ ಇದೆ, ಜನರ ಮಧ್ಯೆ ಇರ್ತಕ್ಕಂಥ ಅಭಿಪ್ರಾಯ ಇದೆ, ಅದು ಸರಿಯಾದಲ್ಲ. ಪ್ರೈವೇಟ್ ಸ್ಕೂಲ್ಗಳು ಸರ್ಕಾರಿ ಶಾಲೆಗಳಿಗಿಂತ ಒಳ್ಳೆ ಶಿಕ್ಷಣ ಕೊಡ್ತಾರೆ ಅನ್ನುವಂಥದ್ದು ಅಭಿಪ್ರಾಯ ಏನಿದೆ, ದಯವಿಟ್ಟು ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕ್ರಿ ಪಾಲಕರೇ ಅಂತ ಅಪೀಲ್ ಮಾಡ್ಕೊತೀನಿ ನಾನು. ಇವತ್ತು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕೂಡ ನಾವು ಇವತ್ತು ಈ ಕ್ಲಾಸ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರತಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕೂಡ ಈ ಕ್ಲಾಸ್ಗಳಿದ್ದಾವೆ, ಡಿಜಿಟಲ್ ಕ್ಲಾಸ್ಗಳು. ಮತ್ತು ಸಾಫ್ಟ್ವೇರ್ಗಳು ಯಾವ ರೀತಿಯಾಗಿ ಬಂದಿದ್ದಾವೆ ಅಂತಂದ್ರೆ, ಆ ಮಗುವಿಗೆ ಟೀಚರೇ ಬೇಕಾಗಿಲ್ಲ. ಕ್ಲಾಸ್ ಮುಗಿದ ಮೇಲೆ ಟೀಚರೇ ಬೇಕಾಗಿಲ್ಲ. ಬೇಕಾದ್ರೆ ಅವರಲ್ಲಿ ಸ್ಮಾರ್ಟ್ ಕ್ಲಾಸ್ ಮೋಡ್ನಲ್ಲಿ ಕೂತ್ಕೊಂಡು ತಾವು ಕೇಳುವಂಥ ಪ್ರಶ್ನೆ ಅದು ನೀವು ಅಪ್ಲೈ ಮಾಡಿದಾಗ ತಾನೇ ಉತ್ತರ ಕೊಡ್ಲಿಕ್ಕೆ ಚಾಲು ಮಾಡ್ತದೆ. ಈಗ ಹೆಂಗೆ ವಾಟ್ಸಪ್ನಲ್ಲಿ GPT ಅಂತ ಬಂದಿದೆ, ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಇವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಮೂಲ ರೂಪಗಳು. ನಮ್ಮಲ್ಲಿ ಪ್ರಾರಂಭ ಮಾಡಿದೆ. ವ್ಯತ್ಯಾಸ ಇನ್ನೊಂದೇನಿದೆ ಅಂದ್ರೆ, ಹೆಚ್ಚು ಬಡವ್ರ ಮಕ್ಕಳು ಇರ್ತಾರೆ, ಅಲ್ಲಿ ಹೆಚ್ಚು ಬಡವ್ರ ಮಕ್ಕಳು ಇರ್ತಾರೆ ಅನ್ನುವಂಥ ಒಂದು ಕಲ್ಪನೆ. ಬಡವ್ರ ಮಕ್ಕಳಲ್ಲಿ ಇವತ್ತು ನಾವು ವಿದ್ಯಾರ್ಥಿಯನ್ನ ನೋಡ್ತಾ ಇದ್ದೀವಿ, ವಿದ್ಯಾ ಅರ್ಹತೆಯನ್ನ ಹೆಚ್ಚು ನೋಡ್ತಾ ಇರೋದು ಅವರಲ್ಲಿ. ಇವತ್ತು IAS KS ಎಷ್ಟು ಜನ ಬಡ ಮಕ್ಕಳು ಇವತ್ತು ಆಗಿದ್ದಾರೆ ಅಂದ್ರೆ ನಾವು ಆಶ್ಚರ್ಯ ಪಡಬೇಕು. ಡಾಕ್ಟರ್ಸ್ ಆಗಿದ್ದಾರೆ, ಮೆರಿಟ್ ಮೇಲೆ ಡಾಕ್ಟರ್ಸ್ ಆಗಿದ್ದಾರೆ. ನಮ್ಮ ಮಕ್ಕಳಿಗೆಲ್ಲ ನಾವು ಡೊನೇಷನ್ ಕೊಡೋ ಪರಿಸ್ಥಿತಿ ಬರ್ತವೆ. 1 ಕೋಟಿ 2 ಕೋಟಿ ಡೊನೇಷನ್ ಕೊಡಬೇಕು ಮೆಡಿಕಲ್ ಮಾಡಬೇಕಾದ್ರೆ. ಅವ್ರ ಬಡವ್ರ ಮಕ್ಕಳು
ಓದ್ಕೊಂಡು ಒಳ್ಳೆ ಅಂಕಿಗಳನ್ನು ತಗೊಂಡು ಅವರು ಇವತ್ತು ಡಾಕ್ಟರ್ ಆಗಿದ್ದಾರೆ. ನಮ್ಮ ಹಾಸ್ಪಿಟಲಲ್ಲಿ ಇವತ್ತು ತಗೊಂಡ್ರೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಎಷ್ಟೋ ವೈದ್ಯರು ಇವತ್ತೇನಿದ್ದಾರಲ್ಲ ಅವ್ರು ಭಾಳ ಕೇವಲ ಬಡ ಮನೆತನದಿಂದ ಬಂದಂಥವ್ರು. ಅವ್ರು ಡೊನೇಷನ್ಸ್ ಮೇಲೆ ಬಂದವರಲ್ಲ, ಅವರೆಲ್ಲ ಮೆರಿಟ್ ಮೇಲೆ ಬಂದು ಇವತ್ತು ವೈದ್ಯರಾದಂಥವ್ರು. ಎಷ್ಟು ಮಂದಿ ಇಂಜಿನಿಯರ್ಸ್ ಇದ್ದಾರೆ, ಮೋರ್ ದೆನ್ 50%. ಇವತ್ತು ಇಂಜಿನಿಯರ್ಸ್ ಏನಿದಾರಲ್ಲ ಅವರೆಲ್ಲ ಬಡ ಮಕ್ಕಳ ಮನೆ ಬಡವರು, ಅಲ್ಲಿ ಸರಿಯಾಗಿ ಓದೋದಿಲ್ಲ ಅನ್ನುವಂಥ ಕಲ್ಪನೆ ಕೂಡ ಇವತ್ತು ಬದಲಾಗ್ತಾ ಇದೆ. ಹೀಗಾಗಿ ಶ್ರೀಮಂತರು ಕೂಡ ಹಾಸ್ಟೆಲ್ ಅಡ್ಮಿಷನ್ ಮಾಡಿಸೋಣ, ಅವ್ರ ಜೊತೆ ಇವರು ಕೂಡ ಜಾಣರಾಗ್ತಾರೆ. ಒಂದು ಗಾದೆ ಇದೆಯಲ್ಲ, ಗೊತ್ತಲ್ಲ, ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ತರ್ಕೋಬೇಕಾಗಿದ್ರೆ ಮೊದಲನೇದಾಗಿ ನಮ್ಮ ಜೀವನ ಪ್ರಾರಂಭ ಆಗಿದ್ದು ಈಗ ಅನ್ನುವಂಥದ್ದಕ್ಕೆ ನೀವು ಬಹಳ ಗಟ್ಟಿಯಾಗಿ ನಂಬಬೇಕು. ಮತ್ತು ಭವಿಷ್ಯವನ್ನು ರೂಪಿಸ್ಕೊಳ್ಳೋರು ನೀವು ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು. ನಿಮ್ಮ ತಂದೆ ಬಂದು ರೂಪಿಸ್ತಾನ, ತಾಯಿ ಬಂದು ರೂಪಿಸ್ತಾಳ ಸುಳ್ಳು. ಅದ್ರಾಗ ಮಹಿಳೆಯರದ್ರಿ ಇಲ್ಲಿ ಹೇಳಿದ್ರಲ್ಲ, ಈಗ ನಪಾಸ್ ಒಂದು ಸಲ ಬೇಡ 2 ಸಲ ನಪಾಸಾಗಿ ಸರಿಯಾಗಿ ಮಾರ್ಕ್ಸ್ ತೊಗೊಂಡಿಲ್ಲ, ನೀನು ಓದಂಗಿಲ್ವಾ ಮುಂದೆ ಅಂತ ತಿಳ್ಕೊಂಡು ಹೋಗಿ ಸರ್ಕಾರಿ ನೌಕರಿ ಮಾಡೋನು ಹುಡುಕ್ತಾರೆ. ಮೊದಲ ಯಾರು ಹುಡುಕ್ತಾರ? ವರನ್ನ ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಇರಬೇಕು, ಇಲ್ಲ ಸರ್ಕಾರಿ ನೌಕರಿ ಮಾಡೋರು ಇರಬೇಕು. ಈ ಒಕ್ಕಲ್ತನ ಮಾಡೋನಕ್ಕೆ ಹೆಣ್ಣು ಕೊಡಂಗಿಲ್ಲ. ಇದನ್ನು ತಂದೆ ತಾಯಿ ನಿಮ್ಮನ್ನು ಹಾಕಿ ಅಲ್ಲಿ ಕಳಿಸ್ಬಿಡ್ತಾರೆ. ಆಮೇಲೆ ನೀವೇನಾಗಿರ್ತೀರಿ, ಹೌಸ್ ವೈಫ್ ಆಗಿ ನಿಮ್ಮಷ್ಟಕ್ಕೆ ನೀವು ಉಳಿತೀರಿ ಅಷ್ಟೇ. ಒಂದು ಹೌಸ್ ವೈಫ್ ಮನೆ ಕೆಲಸ ಮಾಡ್ತಕ್ಕಂಥ ಡಿಗ್ನಿಫೈಡ್ ವೇ ಆಫ್ ಪುಟಿಂಗ್ ಇಟ್, ಹೌಸ್ ವೈಫ್ ಅಂತ ಇಂಗ್ಲೀಷ್ ಪದ ಹೆಂಗೆ ಕೊಟ್ಟಿದ್ದಾರೆ ನೋಡಿ, ಹೌಸ್ ವೈಫ್ ಅಂತ. ಭಾಳ ಡಿಗ್ನಿಫೈಡ್ ಹೌಸ್ ವೈಫ್ ನೋಡಿ. ಅದಕ್ಕೆ ಆಲೋಚನೆ ಮಾಡಿ. ನೀವು ಹೌಸ್ ವೈಫ್ ಆಗಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಅದು ನಿಮಗೆ ಬಿಟ್ಟಿದ್ದು. ನೀವು ಒಬ್ಬರು ಸೈಂಟಿಸ್ಟ್ ಆಗಬೇಕು, ನೀವೊಬ್ಬರು ಇಂಜಿನಿಯರ್ ಆಗಬೇಕು, ನೀವೊಬ್ಬರು ಆಫೀಸರ್ ಆಗಬೇಕು, ನೀವೊಬ್ಬರು ಮುಂದೆ ಬಂದು ವಕೀಲರಾಗಬೇಕು, ಒಳ್ಳೆಯ ವಕೀಲಿ ವೃತ್ತಿಯಲ್ಲಿ ಬರಬೇಕು, ಟೀಚರ್ ಆಗಬೇಕು, ಶಿಕ್ಷಕರಾಗಬೇಕು. ಇಂಥವು 108 ಇವತ್ತು ಜಗತ್ತು ಬಹಳ ಸಣ್ಣದಿದೆ, ಅವಕಾಶಗಳು ಭಾಳ ಇದ್ದಾವೆ. ಅದು ನಿಮ್ಮ ಕೈಯಲ್ಲಿದೆ. ಚಾಯ್ಸ್ ಇಸ್ ವಿತ್ ಯು, ನಾಟ್ ವಿತ್ ದೆಮ್. 6.5 ಕೋಟಿ ಅಂದ್ಕೊಂಡು ನಾನು ಗಾಬರಿ ಅದೇ. 6.5 ಕೋಟಿ ವೆಚ್ಚದಲ್ಲಿ ಇಂಥ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ನಮ್ಮ ಮಿನಿ ವಿಧಾನಸೌಧಕ್ಕೆ 8.5 ಕೋಟಿ ಇಟ್ಟಿದ್ದಾರೆ. ತಾಳಿಕೋಟಿ ಮಿನಿ ವಿಧಾನಸೌಧಕ್ಕೆ 8.5 ಕೋಟಿ ಇದೆ. ಮತ್ತು 6.5 ಕೋಟಿ ಅದು 8.5 ಕೋಟಿ. ಸಾಕಷ್ಟು ಸರ್ಕಾರ ಇದ್ರ ಬಗ್ಗೆ ಮಕ್ಕಳು ಚೆನ್ನಾಗಿರಲಿ, ಅವರು ಕೂಡ ಅಂಡರ್ ಪ್ರಿವಿಲೇಜ್ಡ್ ಅನ್ನುವಂಥ ಭಾವನೆ ಬರಬಾರದು, ಒಳ್ಳೆಯ ವಾತಾವರಣದಲ್ಲಿ ಓದಲಿ ಕಲೀಲಿ ಅಂತ ಹೇಳಿ ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಇದನ್ನು ಬಳಕೆ ಮಾಡಿಕೊಳ್ಳಿ. ನಿಮ್ಮ ಭವಿಷ್ಯದಲ್ಲಿ ನೀವು ಏನಾದರೂ ಸಾಧನೆ ಮಾಡಿದಂಥ ದಿವಸದಲ್ಲಿ, ನಾನು BR ಅಂಬೇಡ್ಕರ್ ಅವರ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕಿಯರ ಒಂದು ವಸತಿ ನಿಲಯ ಮುದ್ದೇವಾಡದಲ್ಲಿ ನಾನು ಓದಿ ಬೆಳೆದಿದ್ದೇನೆ ಅನ್ನುವಂಥದ್ದು ನೀವು ಹೇಳಿದರೆ ಅದು ದೊಡ್ಡದಾದಂಥ ಈ ಒಂದು ಇಲಾಖೆಗೆ ಮತ್ತು ನಿಮ್ಮನ್ನ ಇಲ್ಲಿ ಬೆಳೆಸಿದಂಥ ಪಾಲಕರಿಗೆ ಬಹಳ ದೊಡ್ಡ ಕೀರ್ತಿ ಬರುತ್ತೆ ಅನ್ನೋದನ್ನು ಕೂಡ ನೋಡಿ. ಪಟ್ಟಣದ ಮಾರುತಿನಗರದಲ್ಲಿ ಶುಕ್ರವಾರ ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಿಸಲಾಗಿರುವ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ನೂತನ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. PWD AEE AB ರೆಡ್ಡಿ ಮಾತನಾಡಿ, SCP TSP ಅನುದಾನದ ಅಡಿಯಲ್ಲಿ 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಲಮಿತಿಯಲ್ಲಿ ಈ ಕಾಮಗಾರಿ ಪೂರ್ಣಗೊಂಡಿದೆ. 100 ವಿದ್ಯಾರ್ಥಿಗಳ ಸಾಮರ್ಥ್ಯ ಹಾಸ್ಟೆಲ್ನಲ್ಲಿದ್ದು ಶುದ್ಧ ಕುಡಿಯುವ ನೀರಿನ ಘಟಕ, ಪುಸ್ತಕ ಇಡಲು ಗ್ರಂಥಾಲಯ, ಇಂಟರ್ನೆಟ್ ಸೌಲಭ್ಯ, CCTV ಅಳವಡಿಸಲಾಗಿದೆ ಎಂದು ಹೇಳಿದರು. ನೆಲಮಹಡಿಯಲ್ಲಿರುವ ಕೊಠಡಿಗಳು, ಲಾಬಿ, ವಾರ್ಡನ್ ರೂಮ್, ಸ್ಟೋರ್ ರೂಮ್, ಕಿಚನ್ ರೂಮ್,
cook room, hand wash, toilet, dining hall, student stay rooms, sick rooms ಮತ್ತು ಸರಿ ಕಟ್ಟಡ ಲಿಫ್ಟ್ ಅಳವಡಿಸಲಾಗಿದೆ. ಮೊದಲನೇ ಹಾಗೂ ಎರಡನೇ ಮೂರನೇ ಮಾಡಲಿರುವ ಕೊಠಡಿಗಳು ಸ್ಟೂಡೆಂಟ್ ಸ್ಟೇ ರೂಮ್ 5 ರೂಮ್ಸ್ ಇನ್ ಈಚ್ ಫ್ಲೋರ್. ಪ್ರತಿ ಫ್ಲೋರ್ನಲ್ಲಿ 5 ಕೊಠಡಿ. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಬಸಂತಿ ಜಿ ಮಠ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ 10ನೇ ತರಗತಿ ಮುಗಿದ ಕೂಡಲೇ ಶಾಲೆಯನ್ನು ಬಿಡಿಸುವ ಮನೋಭಾವ ಪಾಲಕರಲ್ಲಿದೆ. ಆದರೆ ಸರ್ಕಾರ ಇಂತಹ ವಸತಿ ನಿಲಯಗಳನ್ನು ಆರಂಭಿಸುವ ಮೂಲಕ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ದಾರಿಯಾಗಲು ಅವಕಾಶ ದೊರೆಯುತ್ತದೆ. ಈ ವಸತಿ ನಿಲಯಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿದರೆ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿ ಬರಲು ಸರಿಯಾದ ಸಮಯಕ್ಕೆ ನಿಲಯದಲ್ಲಿರಲು ಅನುಕೂಲವಾಗುತ್ತದೆ ಎಂದು ಹೇಳಿದರು. ತಾಲೂಕು ನಾನು ನಿವೇದಿಸಿಕೊಳ್ಳುವುದು ಏನೆಂದರೆ, ನಮ್ಮ ವಿದ್ಯಾರ್ಥಿನಿಯರಿಗೆ ಕಾಲೇಜುಗಳು ತುಂಬಾ ದೂರ ಆಗ್ತಾ ಇದೆ. ಇಲ್ಲಿ ಸಿಟಿ ಬಸ್ ಇಲ್ಲಿವರೆಗೆ ಬರ್ತಾ ಇದೆ ಮಾರುತಿ ನಗರಕ್ಕೆ. ನಮ್ಮ ವಸತಿ ನಿಲಯದಲ್ಲಿ ಒಂದು ಸಿಟಿ ಬಸ್ ಸ್ಟಾಪ್ ಅನ್ನ ರಿಕ್ವೆಸ್ಟ್ ನಿವೇದನ ನಾವು ಕೊಡ್ತೀವಿ ಸರ್. ತಮ್ಮ ಮುಖಾಂತರನು ಒಂದು ಹೋದ್ರೆ ಇಲ್ಲಿ ಒಂದು ನಮ್ಗೆ ಸಿಟಿ ಬಸ್ ನಿಲ್ದಾಣ ಆಗ್ಬಿಟ್ರೆ ನಮ್ಮ ಮಕ್ಕಳು ಕಾಲೇಜಿಗೆ ಹೋಗಿ ಬರೋದಕ್ಕೆ ಸಹಕಾರ ಆಗುತ್ತೆ ಸರ್. ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತೇನೆ ಸರ್. ಹಾಗೂ ಇದು ಒಂದು ವಸತಿ ನಿಲಯದ ಉದ್ದೇಶ ಏನಂದ್ರೆ, ನಮ್ಮ ಜಾತಿ ಪಂಗಡದ ಬಡ ಮಕ್ಕಳು 10th ಆದ ತಕ್ಷಣ ಕಾಲೇಜ್ ಡ್ರಾಪ್ ಔಟ್ ಮಾಡಿಬಿಡ್ತಾರೆ. ಇಲ್ಲಿ ಬಿಡಮ್ಮ, ನೀ ಅಷ್ಟು ದೂರ ಹೆಂಗೆ ಹೋಗಿ ಕಲಿತಿ, ಹಳ್ಳಿಯಿಂದ ಹೋಗಿ ಹೆಂಗೆ ಬರ್ತಿ, ಹೀಗೆಲ್ಲ ಪಾಲಕರು ಮಕ್ಕಳನ್ನ ವಿದ್ಯಾರ್ಥಿ ಶಿಕ್ಷಣವನ್ನ ಮೊಟಕುಗೊಳಿಸೋದನ್ನ ಈ ನಮ್ಮ ವಸತಿ ನಿಲಯ ತಡೆ ಹಿಡಿಯುತ್ತೆ. ಇಲ್ಲಿ ನಿಮ್ಮ ಸುಸಜ್ಜಿತವಾದ ಕಟ್ಟಡ ಇದೆ. ಈಗಾಗಲೇ PWD ಸಾಹೇಬರು ತಮಗೆಲ್ಲ ಈ ಕಟ್ಟಡದ ಸೌಲಭ್ಯವನ್ನ ಕುರಿತು ಹೇಳಿದ್ರು. ವಸತಿ ನಿಲಯ ಕಟ್ಟಡದ ಬಗ್ಗೆ ಶಾಸಕರ ಅಸಮಾಧಾನ. ವಸತಿ ನಿಲಯದ ಮುಂಭಾಗದಲ್ಲಿರುವ ಕಾಂಪೌಂಡ್ ಅತ್ಯಂತ ಕೆಳಮಟ್ಟದಲ್ಲಿರುವುದಕ್ಕೆ ಶಾಸಕ CS ನಾಡಗೋಳ್ ಆಕ್ಷೇಪ ವ್ಯಕ್ತಪಡಿಸಿದರು. ಹೆಣ್ಣು ಮಕ್ಕಳಿರುವ ಹಾಸ್ಟೆಲ್ ಇದಾಗಿದ್ದು ಹೆಚ್ಚಿನ ಭದ್ರತೆ ಇರಬೇಕು. ಅದರಲ್ಲಿ ಪುಂಡ ಪೋಖರಿಗಳು, ತಡೆಗೋಡೆಗಳು ಜಿಗಿದು ಹೋಗಲು ಆಗುವಂತೆ ಕೆಳಮಟ್ಟದಲ್ಲಿ ತಡೆಗೋಡೆ ಇದೆ. ಇದನ್ನು ಎತ್ತರಿಸಿ ತಂತಿ ಬೇಲಿ ಅಳವಡಿಸಿ ಎಂದು ಹೇಳಿರಲ್ಲದೆ ಇಂಜಿನಿಯರ್ ಕಟ್ಟಡ ಕಾಮಗಾರಿ ಮಾಡುವ ಗಮನಿಸಲಿಲ್ಲವೇ ಎಂದು ಖಾರವಾಗಿ ಪ್ರಶ್ನಿಸಿದರು. ಕಟ್ಟಡ ಇನ್ನುಳಿದ ಸುತ್ತಮುತ್ತಲಿನ ಕಟ್ಟಡಕ್ಕಿಂತ ಕೆಳಮಟ್ಟದಲ್ಲಿದ್ದು ಮಳೆಗಾಲದಲ್ಲಿ ನೀರು ಹಾಸ್ಟೆಲ್ ಆವರಣದಲ್ಲಿ ನಿಲ್ಲುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಣ್ಣ ಕಾಂಪೌಂಡ್ ಆಗಿದೆ, ನೋಡಿದೆ. ಇದರಲ್ಲಿ ಯಾಕೆ ಇಡದಾರೆ ಇಲ್ಲಿ ನೋಡ್ರಿ ಏನಂತಂದರೆ, ಯಾರಿಗೆ ಅವರು ನಾನು ಅದಕ್ಕೆ ಕೇಳಿದೆ. ನೀವು ಕಟ್ಟಡದ ಸುತ್ತಲೂ ಸುರಕ್ಷಿತ ಕಾಂಪೌಂಡ್ ಗೋಡೆ ಮತ್ತು ಗೇಟ್. ಕಾಂಪೌಂಡ್ ಅಂತ ಇದೆ, ಇದು ಕಾಂಪೌಂಡ್ ಅಲ್ಲ. ಇದು ಪ್ರೀ ಫ್ಯಾಬ್ರಿಕೇಟೆಡ್, ಇದು ಫೆನ್ಸಿಂಗ್. ಇದು ಫೆನ್ಸಿಂಗ್ನಾಗ ಬರ್ತಾವೆ, ಇದು ಕಂಪೌಂಡ್ನಾಗ ಬರೋದಿಲ್ಲ. ನೀವು ಕಂಪೌಂಡ್ ಕಲ್ಲು ಅಂತಾರೆ ಕರೆ, ಆದರೆ ಕಂಪೌಂಡ್ ಅಲ್ಲ, ಇದು ಫೆನ್ಸಿಂಗ್. ಇದು ಫೆನ್ಸಿಂಗ್ ಅನ್ಬೋದು. ಇದಕ್ಕೆ ನೀವು ಕಂಪೌಂಡ್ ಅನ್ನಕ್ಕೆ ಬರೋದಿಲ್ಲ. ಸೊ ಅದನ್ನು ಹೈಟ್ ಕೂಡ ನೋಡಿ, ಯಾರಾದರೂ ಉಪಾಧ್ಯಾಪಿ ಹುಡುಗರು ಬಂದರೆ ಪಟಕ್ನ ಜಿಗಿದು ಬರೋಂಗಿದೆ. ಸ್ವಲ್ಪ ಹೈಟ್ ಆಗಬೇಕು. ತಂತಿ ಬಾರ್ಡ್ ವೈರ್ ಹಾಕಿರ್ಕೊನೆ, ಪಕ್ಷ ಬಾರ್ಡ್ ವೈರ್ ಆದರೂ ಹಾಕಿದ್ರೆ ಲಕ್ಕಿರಲ್ಲ ತಂತಿ ಮುಂದೆ ಹಾಕಿ ಕೊನೆಗೆ ಅಟ್ಲೀಸ್ಟ್ ತಂತಿ ಹಾಕಿ ಸುರಕ್ಷಿತವಾಗಿ ಅವ್ರು ಯಾರು ಜಿಗಿದ ಬರುವಾಗ ಬೇಡ. ನನಗೆ ಕೇಳ್ತೇನೆ, ರಾತ್ರಿ ಯಾರೋ ಕಳ್ರು ಬಂದರು, ಇದು ಬಂದರು. ಯಾಕಂದರೆ ಹೆಣ್ಮಕ್ಳಿಗೆ ಹೆಚ್ಚು ಪ್ರೈವಸಿ ಇರಬೇಕು. ಹೆಣ್ಮಕ್ಳಿಗೆ ಪ್ರೈವಸಿ ಹೆಚ್ಚು. ಯಾಕಂದರೆ ನಾವು ನೋಡ್ತೀವಿ ದಿನನಿತ್ಯ ಕೆಲವು ಘಟನೆಗಳು ನಡೀತಾವೆ, ಅವು ನಡೀಬಾರ್ದು. ಯು ಶುಡ್ ಟೇಕ್ ಅಟ್ಮೋಸ್ಟ್ ಕೇರ್ and use highest security to women. ಕೊಡಬೇಕಾದ್ರೆ ನಮ್ಮ ಕರ್ತವ್ಯ. ಪಾರ್ಟಿಕಲ್ ಕೂಡ ಪಾರ್ಟಿಕಲ್ ಬೋರ್ಡ್ ಇದ್ರೆ ಪಂಚಾಯತಿ ಪ್ರಭಾರಿ EO ಸಂಗನಗೌಡ, ಪುರಸಭೆ ಮಾಜಿ ಅಧ್ಯಕ್ಷ ಮಾವಿ ಒಳಸಂಗಿ, ಗಣ್ಯರಾದ ಸತೀಶ್ ಹೊಸ್ವಾಲ್, ಶ್ರೀಕಾಂತ್ ಚಲವಾದಿ, ಪುರಸಭೆ ಮಾಜಿ ಸದಸ್ಯ ವೀರೇಶ್ ಹಡಲ್ಗೇರಿ, ಪಟ್ಟಣ ಸಹಕಾರ ಸಂಘಗಳ ಮಹಾಮಂಡಳದ ನಿರ್ದೇಶಕ ಆನಂದಗೌಡ ಬಿರಾದಾರ್, ಗುತ್ತಿಗೆದಾರ ಅರುಣ್ ಮಠ್ ಮತ್ತಿತರರು ಇದ್ದರು. TD ಲಮಾನಿ ನಿರೂಪಿಸಿದರು. ಹೊರಗಡೆ ಜಾಗ ಇಲ್ಲ.
ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.